ಆಗಸ್ಟ್ 26ರಂದು ಬಾಗೇಪಲ್ಲಿ ಪಟ್ಟಣಕ್ಕೆ ಸಮೀಪದ ಗಡಿದಂ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ಸನ್ನಿಧಿಯಲ್ಲಿ ಎಸ್ಎನ್ ಸುಬ್ಬಾರೆಡ್ಡಿ ಚಾರಿಟಬಲ್ ಟ್ರಸ್ಟ್ನಿಂದ ನಡೆಯಲಿರುವ 23ನೇ ವರ್ಷದ ಉಚಿತ ಸಾಮೂಹಿಕ ವಿವಾಹದಲ್ಲಿ ನೂತನ ದಾಂಪತ್ಯ ಜೀವನಕ್ಕೆ ಕಾಲಿಡಲಿರುವ ನವ ದಂಪತಿಗಳಿಗೆ ಮದುವೆ ವಸ್ತ್ರ, ಕಾಲುಂಗುರುಗಳನ್ನು ವಿತರಣೆ ಮಾಡಿ ಮಾತನಾಡಿದರು. 25 ವರ್ಷಗಳ ಹಿಂದೆ ತಾಲೂಕಿನ ಬೀಳೂರಿನಲ್ಲಿ ಕೇವಲ 10 ಮದುವೆಗಳಿಂದ ಪ್ರಾರಂಭವಾದ ಸಾಮೂಹಿಕ ವಿವಾಹಗಳು ಇಂದು ಅದ್ಧೂರಿತನವನ್ನ ಪಡೆದುಕೊಂಡಿವೆ. ಒಂದು ವರ್ಷ 650 ಮದುವೆಗಳಾಗುವಷ್ಟರ ಮಟ್ಟಕ್ಕೆ ಹೋಗಿತ್ತು. ಸರಿಸುಮಾರು 8,000 ನವ ದಂಪತಿಗಳು ಸಾಮೂಹಿಕ ವಿವಾಹಗಳಲ್ಲಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಜೀವನ ನಿರ್ವಹಣೆಗೆ ಉಚಿತವಾಗಿ ಸೀಮೆ ಹಸುವನ್ನ ನೀಡಲಾಗಿದೆ. ಉಚಿತ ಸಾಮೂಹಿಕ ವಿವಾಹಗಳಾದರೂ ಅದ್ಧೂರಿತನಕ್ಕೆ ಯಾವುದೇ ರೀತಿ ಕೊರತೆಯನ್ನ ಉಂಟು ಮಾಡುವುದಿಲ್ಲ. ನನ್ನ ಪುತ್ರನ ಮದುವೆ ಉಚಿತ ಸಾಮೂಹಿಕ ವಿವಾಹಗಳಲ್ಲಿ ಮಾಡಿರುವ ತೃಪ್ತಿ ಮತ್ತು ಸಂತೋಷ ನಮ್ಮ ಕುಟುಂಬಕ್ಕೆ ಇದೆ ಎಂದರು. ನಿಮ್ಮ ಮಕ್ಕಳ ಮದುವೆಗಾಗಿ ಅನಗತ್ಯ ಸಾಲವನ್ನ ತಪ್ಪಿಸುವ ಸಲುವಾಗಿ ಮದುವೆಗಳನ್ನ ಮಾಡುತ್ತಿದ್ದರು. ಕೆಲವರು ಮತ್ತೆ ಅವರ ಮನೆಗಳ ಬಳಿ ರಿಸೆಪ್ಷನ್ ಇಟ್ಟುಕೊಂಡು ಖರ್ಚು ಮಾಡಿಕೊಳ್ಳುತ್ತಿರುವುದು ಆಶ್ಚರ್ಯ ತರುತ್ತದೆ. ಬಡವರು ಎಂದು ಅದ್ದೂರಿತನಕ್ಕೆ ಕೊರತೆ ಮಾಡುವುದಿಲ್ಲ. ಎಷ್ಟೇ 1000 ಜನರು ಬಂದರೂ ಭರ್ಜರಿ ಭೋಜನ ವ್ಯವಸ್ಥೆಯನ್ನು ಮಾಡಲಾಗುತ್ತದೆ. వచ్చి మీ జంటను ఆశీర్వదించండి చెప్పిన మీ బాగుండాలి. ఇంట్లో నేను ఈ కార్యక్రమం చేస్తానని దయచేసి మీరందరూ ఏదో ప్రాబ్లం ఉన్నా మా ఆఫీస్లో మాట్లాడండి. వేరే ఎవరిని మాట్లాడండి. ఈ సమస్య పరిహారం మేము ఇస్తాం. దయచేసి మీరందరూ వచ్చే 26వ తారీఖు పెళ్లి చేసుకోవాలా. ఆ తిరుపతి ఎంట్రన్స్ మీ గడుపున ఎంట్రన్స్ ఆశీర్వాదానికి మీ జీవనం బాగుండాలా. పిల్లలతో బాగా ಮದುವೆಗಳ ಜೊತೆಗೆ ತಿರುಪತಿ ತಿರುಮಲ ದೇವಸ್ಥಾನದಿಂದ ಬರುವ ದೇವರ ಕಲ್ಯಾಣೋತ್ಸವವನ್ನ ಇದೇ ವೇದಿಕೆಯಲ್ಲಿ ನಡೆಸಲಾಗುತ್ತದೆ. ಪ್ರತಿ ವರ್ಷದ ಸಂಪ್ರದಾಯದಂತೆ ಉಚಿತ ಸಾಮೂಹಿಕ ವಿವಾಹದಲ್ಲಿ ಮದುವೆಯಾಗುವ ಜೋಡಿಗೆ 50,000 ಬೆಲೆ ಬಾಳುವ ಸೀಮೆ ಹಸುವನ್ನ ಕೊಡುಗೆಯಾಗಿ ನೀಡಲಾಗುತ್ತದೆ ಎಂದರು. ಗಣೇಶ್ ಆರ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ.